ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ರಜತ್ ಅವರ ಕೆಟ್ಟ ಪದ ಬಳಕೆ ಹೆಚ್ಚಾಗಿದೆ. ಹೀಗಾಗಿ ಸ್ಪರ್ಧಿಗಳ ರಜತ್ ಅವರಿಗೆ ದೊಡ್ಡ ಶಿಕ್ಷೆಯನ್ನು ನೀಡಿದ್ದಾರೆ. ಇನ್ನೊಂದು ಕಡೆ ರಜತ್ ಅವರ ಶಿಕ್ಷೆ ಪಡೆದುಕೊಂಡ ಬಳಿಕ ಇನ್ನೊಂದು ನನ್ನ ಅಸಲಿ ಆಟ ಶುರು ಎಂದು ಅಬ್ಬರಿಸಿದ್ದಾರೆ. ಅಷ್ಟೇ ಅಲ್ಲದೆ ಮತ್ತೊಮ್ಮೆ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ. ಕೆ. ಸುರೇಶ್ ವಿರುದ್ಧ ಅನೇಕ ಕೆಟ್ಟ ಪದಗಳನ್ನು ಬಳಸಿದ್ದಾರೆ. ಇದರಿಂದ ರಜತ್ಗೆ ಶಿಕ್ಷೆ ಅನುಭವಿಸಿದ್ದಾರೆ. ರಜತ್ ತಂಡದವರ ಹಾಗೂ ವಿರೋಧಿ ತಂಡದವರು ರಜತ್ಗೆ ಶಿಕ್ಷೆ ನೀಡಿದ್ದಾರೆ. ಹೀಗಾಗಿ ಸ್ಪರ್ಧಿಗಳು ಕಳಪೆ ಪಟ್ಟವನ್ನು ನೀಡಿದ್ದಾರೆ. ನಿನ್ನೆ ನಡೆದ ಸಂಚಿಕೆಯಲ್ಲಿ ಟಾಸ್ಕ್ ಒಂದರಲ್ಲಿ ನೋಡುತ್ತಿದ್ದಂತೆ ಗೋಲ್ಡ್ ಸುರೇಶ್ ರಜತ್ ತಿರುಗಿ ಬಿದ್ದಿದ್ದು, ಈ ವೇಳೆ ರಜತ್ ತನ್ನ ರೋಷಾವೇಶ ಪ್ರಶಂಸಿಸಿದ್ದರು. ರಜತ್ ಮಾತುಗಳನ್ನು ಕೇಳಿದ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆ ಬಿಟ್ಟು ಹೋಗಲು ನಿರ್ಧಾರ ಮಾಡಿದ್ದರು. ಅಲ್ಲದೆ ಕುಸಿದು ಹೋಗಿ ಕಣ್ಣೀರಿಟ್ಟರು. ಇತರ ಸ್ಪರ್ಧಿಗಳು ಗೋಲ್ಡ್ ಸುರೇಶ್ ಅವರನ್ನು ಸಮಾಧಾನಪಡಿಸಿದ್ದರು. ಇದೀಗ ಕಳಪೆ ಪಟ್ಟ ಕೊಡುವಾಗ ಸ್ಪರ್ಧಿಗಳು ನೇರವಾಗಿ ರಜತ್ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ. ಹನುಮಂತ, ಗೋಲ್ಡ್ ಸುರೇಶ್, ಮೋಕ್ಷಿತಾ ಹಾಗೆ ಶೋಭಾ, ಶಿಶಿರ್, ಐಶ್ವರ್ಯ ಸೇರಿದಂತೆ ಅನೇಕರು ಕಳಪೆ ಪಟ್ಟವನ್ನು ರಜತ್ ಅವರಿಗೆ ನೀಡಿದ್ದರು. ಒಂದಷ್ಟು ಪದಗಳನ್ನು ಬಳಸಬಾರದಿತ್ತು. ಅದು ಅಲ್ಲದೆ ನಮಗೆ ನಿಮ್ಮ ಪದಗಳು ಜೀರ್ಣ ಮಾಡಿಕೊಳ್ಳಲು ಆಗ್ತಾ ಇರಲಿಲ್ಲ. ಈ ಮನೆಗೆ ಇಂಥ ಪದಗಳು ಸೂಕ್ತ ಅಲ್ಲ ಎಂದಿದ್ದಾರೆ ಸ್ಪರ್ಧಿಗಳು. ಅಷ್ಟೇ ಅಲ್ಲದೆ ಸೆಡೆ ಎಂಬ ಪದ ಬಳಕೆ ಗೋಲ್ಡ್ ಸುರೇಶ್ ಅವರ ಕೂಡ ಕೂಗಾಡಿದ್ದಾರೆ. ಕಳಪೆ ಬಂದ ಬಳಿಕ ರಜತ್ ಸಖತ್ ಅಬ್ಬರಿಸಿದ್ದಾರೆ. ಮಾತ್ರವಲ್ಲ, ಹುಡುಗಿಯರನ್ನ ಕೈ ಹಿಡಿದುಕೊಂಡು ಆಡೋದು ಬಿಗ್ ಬಾಸ್ ಅಲ್ಲ. ಇನ್ನು ಮುಂದೆ ಇದಕ್ಕಿಂತಲೂ ಜಾಸ್ತಿ ಮಾತನಾಡ್ತೀನಿ. ಇನ್ನು ಮುಂದೆ ಅಸಲಿ ಆಟ ನನ್ನದು ಶುರು. ಸೆಡೆಗಳನ್ನೆಲ್ಲ ಮನೆಯಿಂದ ಆಚೆ ಹಾಕ್ತೀನಿ ಎಂದು ಕೂಗಿದ್ದಾರೆ. ಇನ್ನು ಇದೇ ಪದ ತಪ್ಪಾಗಿ ಆಡಿದ ಕಾರಣ ಲಾಯರ್ ಜಗದೀಶ್ ಅವರನ್ನು ನೇರವಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಲಾಯಿತು. ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿ ರಜತ್ಗೆ ಏನು ಶಿಕ್ಷೆ ಎನ್ನುವುದು ಪ್ರೇಕ್ಷಕರ ಪ್ರಶ್ನೆಯಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಕೆಟ್ಟ ಪದಗಳನ್ನು ಬಳಸುವಂತಿಲ್ಲ ಎನ್ನುವುದು ನಿಯಮವಾಗಿದ್ದರೂ ಈ ವಾರ ರಜತ್ ಅವರು ಕೂಡ ಮನೆಯಿಂದ ಆಚೆ ಹೋಗುವ ಸಾಧ್ಯತೆ ಎಂದು ಕೆಲ ಪ್ರೇಕ್ಷಕರು ಊಹಿಸಿದ್ದಾರೆ.